ಈ ನಲ್ಲಿ ಮೂಳೆ ಭಯಂಕರ ರುಚಿ ಇರುತ್ತಲ್ಲ. ಅದೇ ಇಷ್ಟಪಡೋದಿಲ್ಲ. ಒಂದು ಮರಿಗೆ ಎಷ್ಟು ಬಂದು 4 ನಲ್ಲಿ ಬತ್ತೆ. ನಲ್ಲಿ ತಾಂಬರ ಅಂತಾರೆ. ಹೇಳ್ತಾರ ನನ್ನ ಕಾಲು ಕುಯ್ಕೊಂಡು ಬಂದು ಮೋದಿ ಕರ್ಸ್ಬೋದು ಆ ಥರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ರೆ. ಇಡೀ ತುಮಕೂರಿಗೆ ಏನಾದ್ರು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಇದ್ದಿದ್ದು ಇಲ್ಲೇನೆ ಮಳೆಕೋಟೆಯಲ್ಲಿ. ತುಮಕೂರು ಕಟ್ಟಿದ್ದೆ ಎಲ್ಲ ಇಲ್ಲಿನ ಕಾಂಟ್ರಾಕ್ಟರ್ಗಳೇನೆ. 100 kg ಮಾಂಸಕ್ಕೆ ಏನೇನು ಹಾಕಿದಿರಿ? ಏನಿಲ್ಲ, ಧನ್ಯ ಪುಡಿ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಧನ್ಯ ಪುಡಿ ಅಷ್ಟೇ, ಏನಿಲ್ಲ. ಅಷ್ಟು ನಾಟಿ ಸ್ಟೈಲ್ ಇದು. ಏನ್ ಮಾಡ್ತಿದ್ದೀರಿ ಈಗ? ಚಿಕನ್ ಮಟನ್ ಸಾರು ರೆಡಿ ಮಾಡ್ತಾ ಇದ್ದೀರಾ? ಫಸ್ಟ್ ಏನೇನು ಹಾಕಿದ್ದೀರಿ ಹೇಳಿ? ಶುಂಠಿ ಬೆಳ್ಳುಳ್ಳಿ. ಹಾಂ, ಅದು ಎಣ್ಣೆ ಕಡಿಮೆ ಆಗಬೇಕಾದ್ರೆ ಚರ್ಬಿದ್ದಾಗ ಎಣ್ಣೆ ಕಡಿಮೆ ಹಾಕ್ಬೇಕು. ಹಾಂ, ಈಗ ಇದು ಚರ್ಬಿನಾ? ಮೇಕಿದ ಚರ್ಬಿ. ಚರ್ಬಿ ಹಾಕಿದ್ರೆ ಎಣ್ಣೆ ಹಾಕಂಗಿಲ್ವಾ? ಎಣ್ಣೆ ಜಾಸ್ತಿ ಹಾಕ್ಬೇಕು. ಯಾಕೆ ಗೊತ್ತಾ? ಎಣ್ಣೆ ಹಾಕಿದ್ರೆ ಕೈಯೆಲ್ಲ ಅಂಟುತ್ತದೆ. ಹಾಂ, ಊಟ ಮಾಡೋಕ್ಕಾಗಲ್ಲ. ಹಾಂ, ಚರ್ಬಿ ಕಾಲದಾಗ ಜಾಸ್ತಿ ತಿನ್ನಲ್ಲ. ಏನಾಗುತ್ತೆ ಚರ್ಬಿ ತಿಂದರೆ? ಈಗ ಮಟನ್ನೇ ಕಡಿಮೆ ಮಾಡ್ತಾರೆ ಜನ ತಿನ್ನೋದು. ಯಾಕಂದ್ರೆ ಹಾರ್ಟ್ಗೂ ಸಂಬಂಧ. ಮಟನ್ ತಿನ್ನಲ್ಲ, 4 ಪೀಸ್ ತಿನ್ಬೇಕು ಅಷ್ಟೇ. ಹಾಂ, ಒಂದು 5-6 ಪೀಸ್ ಕೆಲವರು ತಿಂದ್ಬಿಡ್ತಾರೆ. ಹಾಂ, ಒಂದು 5 ಪೀಸ್ ಒಂದು ಜೊನ್ನೆ ತಿಂದರೆ ಸಾಕು. ಒಂದು ಚೌಟ್ ಮಟನ್ ಆದ್ರೆ ಸಾಕು. ಅದು ನಿಜನಾ? ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದು? ಈಗೆಲ್ಲ ಮಟನ್ ಕಡಿಮೆ ಅಂತದೆ. ಈಗ ಹಾಕ್ತಾರೆ ಈಗ ಇದಕ್ಕೆ ಮಟನ್ ಹಾಕಿದ್ರೆ ಉಪ್ಪು ಖಾರ ಅಷ್ಟನ್ನೇ ಎಲ್ಲ ಕೊಡ್ತೀವಿ. ಅವ್ನು ಸ್ವಲ್ಪ ಆದಮೇಲೆ ಅದಕ್ಕೆ ಎಷ್ಟು ಮಸಾಲೆ ಮಾಡ್ಬೇಕಾಯ್ತು. ಅಪ್ಪಾಜಿ ತಿಂಡಿ ತಿನ್ಬೋದಾ? ಹಾಂ, ತಿಂದು. ಇವರು ನಮ್ಮ ಅಸ್ಟೆಂಟು. ಹೌದಾ? ನಿಮ್ಮ ಬಾಸ್ ಥರ ಇದ್ದಾರೆ ನೋಡಿ ಇಲ್ಲಿ ಫೋಟೋ ಅಲ್ಲಿ. ನಿಮ್ಮ ಹೆಸರು ಹಾಕೊಂಡವ್ರೆ? ಅವ್ರು ನಮ್ದು. ನಮಸ್ಕಾರ ಸರ್. ಹಾಕಿ ಮಟನ್ನ ಬನ್ನಿ, ತೊಳಿತಾವ್ರಿ ಇಲ್ಲಿ ಅಣ್ಣ ಮಟನ್ನ ನೋಡೋಣಂತೆ. ಮಟನ್ ತೊಳಿಬೇಕು ಕ್ಲೀನಾಗಿ. ಬದ್ದೀಗ ಮಟನ್ನ ನೀಟಾಗಿ ಚೆನ್ನಾಗಿ ತೊಳೆದ್ರು, ನೀರು ಬಿಟ್ಕೊಂಡು ಆ ಪಾತ್ರೆ ಎಲ್ಲ ಒಂಥರ ತೂತಿದೆ. ಯಾಕಣ್ಣ ತೂತದ ಪಾತ್ರೆ? ನೀರು ಹೋಗ್ಲಿ ಅಂತ. ಓಹೋ, ನೀರಿನ ಅಂಶ ಇರಬಾರ್ದು. ಇದ್ರೆ ಏನಾಗುತ್ತೆ? ಅದು ನೀರು ಬಿಡ್ಕೊಂತೈತೆ ಮಟನ್. ಓಕೆ. ಎಷ್ಟು ಕೆ ಜಿ ಇದು? ಇದೊಂದು 40 kg ಐತಿ. 40 kg ಮಟನ್ನು ಈಗ ಬೇಯಕ್ಕೆ ರೆಡಿ ಆಗ್ತಾ ಇದೆ ಈಗ. ಹಾಂ, ಬಿಡು. ಕಲ್ಲು ಕೊಡ್ಲಿವಲ್ಲ? ಕೊಟ್ಟಿದ್ದು ಆ ಕಡೆಗೆ ಕಲ್ಲು, ಆ ಕಡೆ ಪಟ್ಟಿ, ಈ ಕಡೆ ಒಂದು ಕಲ್ಲು ಕೊಟ್ಕೊಳ್ಳಿ. ಪಾತ್ರೆ ಆ ಕಡೆಗೆ ಒಲೆ ಆದ್ರೆ ಚಂದ, ಸೌದೆ ಒಲೆ ಮಾಡಿ ಚಂದ. ಹಾಂ, ಹಳ್ಳಿ ಟೌನ್ ಎಲ್ಲಿ ಟೌನಾಗ ಎಲ್ಲಿ ಮಾಡ್ತೀರ? ಈ ಕಡೆ ಸೌದೆ ಸಿಗಲ್ಲ ತುಮಕೂರಲ್ಲಿ? ಸಿಗ್ತೈತೆ. ಮಟನ್ ಸೌದೆ ಮಾಡಿದರೆ ಒಳ್ಳೆ ಟೇಸ್ಟ್. ಓಹೋ, ಇದ್ರೂ ಬರ್ತೈತೆ ಅಂತ. ಇದು ಬರಲ್ಲ, ಬೇಯಲ್ಲ, ಸುತ್ತಲೂ ಬೇಯಲ್ಲ. ಅದು ನಂಬರ್ 1 ಒಲೆ ಸುತ್ತಲೂ ಬೇಯ್ತೈತೆ ಸೌದೆ ಒಳಗೆ. ಇದು ಸ್ಟವ್ನಾಗ ಈಟು ಮಧ್ಯ ಮಾತ್ರ ಬೇಯುತ್ತೆ. ಅದು ನಾವು ತಿರುಗ್ತಾ ಬೇಸಂಗೆ. ಸೌದೆಯಲ್ಲಿ ಮಾಡಿದ್ರೆ ತಿರುಗಂಗಿಲ್ಲ. ಸೌದೆ ನಾವು ಯಾವತ್ತೂ ಸೌದೆ ಜಾಸ್ತಿ ಉಪಯೋಗಿಸೋದು. ಓಹೋ, ಇಲ್ಲಿ ಇಕ್ಕಟ್ಟು ಏನು ಮಾಡೋಣ? ಅಣ್ಣ ಯಾಕೆ ತೊಳೆಯೋದು ಮಾಂಸ ಹಂಗೆ ಹಾಕಿದ್ರೆ ಏನಾಗುತ್ತೆ? ಹಂಗೆ ಹಾಕಿದ್ರೆ ಇದು ಸೌದೆದು ಪೀಸ್ ಕತ್ತಿಸ್ತಿರಲ್ಲ ತುಂಡು, ಅದ್ರ ಗಲೀಜು ಇರ್ತೈತೆ, ಪೀಸ್ ಪತ್ತೆ ಆಗ್ತೈತೆ. ಇನ್ನೊಂದು ರೆಡಿ ಆಯ್ತು. ಈಗ 40 kg ಹಾಕೋರ? ಟೋಟಲಿ 75 kg ಐತಿ. ಅದು ಇದು ಎರಡು ಸೇರಿ 70 kg ಮೇಕೆ ಮಾಂಸ ಈಗ ಸಾರು ಮಾಡೋಕ್ಕೆ ರೆಡಿ ಮಾಡ್ತಾರೆ. ಪ್ಯೂರ್ ನಾಟಿ ಸ್ಟೈಲು, ತುಮಕೂರು ಸ್ಟೈಲು ಮಟನ್ ಸಾರೀಗ. ಹಾಂ, ಬಸ್ ಅದಕ್ಕೆಲ್ಲ ಕಲ್ಲು ಕೊಡ್ಕೊಡ್ರಪ್ಪ. ಇದು 300-400 ಜನಕ್ಕೆ ಹಾಕ್ತೀವಿ. ಓಕೆ, ಥ್ಯಾಂಕ್ ಯು. ಎಷ್ಟೊತ್ತು ಬೇಕು ಆಗಕ್ಕಿದು? 1 hour ಬೇಕು. 1 hour ಸರಿ. ಆಮೇಲೆ ಹಾಕ್ತಾರೆ? ಈಗಲೇ ಹಾಕ್ತೀರಿ? ಈಗಲೇ ಹಾಕೋದು. ಇನ್ನೂ ಸ್ವಲ್ಪ ಬೇಯಬೇಕು. ಉಪ್ಪು ಖಾರ ಹಿಡಿಯೋಕೆ ಉಪ್ಪು ಅಷ್ಟನ್ನ ಖಾರ ಎಲ್ಲ ಕೊಡ್ತೀವಿ. ಆ ಥರ ಕೊಟ್ಟರೆ ಆವಾಗ ಉಪ್ಪು ಖಾರ ಚೆನ್ನಾಗಿ ಹಿಡಿತೈತೆ. ಆಮೇಲೆ ನಾವು ಧನ್ಯ ಪುಡಿ ಏನೇನು ಬೇಕು, ಈರುಳ್ಳಿ ಮಸಾಲೆ, ಕಾಯಿ ಎಲ್ಲ ಲಾಸ್ಟಿಗೆ. ಈ ನಲ್ಲಿ ಮೂಳೆ ಭಯಂಕರ ರುಚಿ ಇರುತ್ತಲ್ಲ? ಅದೇ ಇಷ್ಟಪಡೋದಿಲ್ಲ. ಹಾಂ, ನೆಲ್ಲಿನೇ ಕೇಳ್ತಾರೆ. ಒಂದು ಮರಿಗೆ ಎಷ್ಟು ಬಂದು 4 ನಲ್ಲಿ ಬತ್ತೆ. ನಲ್ಲಿ ತಾಂಬರ ಅಂತಾರೆ. ಹೇಳ್ತಾರ ನನ್ನ ಕಾಲು ಕುಯ್ಕೊಂಡು ಬಂದು ನಲ್ಲಿ. ಅಲ್ಲ ಹೇಳಿ ಉದಾಹರಣೆ, ನಗ್ಬೇಡಿ. ಉದಾಹರಣೆ ಪಟ್ರೆ ನಲ್ಲಿ ಕೊಡ್ರಿ ಅಂತಾರೆ. ಎಷ್ಟು ಜನಕ್ಕೆ ನಲ್ಲಿ ಕೊಡೋಣ? ಇರೋಷ್ಟು ಕೊಡ್ಬೋದು. ಇರೋದು ಕೊಡ್ಬೋದು. ಕೆಲವರು ಕೇಳ್ತಾರೆ, ನಲ್ಲಿನೇ ಕೇಳ್ತಾರೆ. ಈ ನಲ್ಲಿ ಮೂಳೆ ಹಾಕಿದ್ರೆ ಎಷ್ಟೋ ಕಡೆ ಗಲಾಟೆ ಆಗ್ಬಿಡ್ತಾವಂತೆ. ಅಯ್ಯೋ, ಊಟದಾಗೂ ಅಷ್ಟೇ. ನಿನಗೆ ಜಾಸ್ತಿ ಹಾಕಿ ಪಕ್ಕದ ಜಾಸ್ತಿ ಗಲಾಟೆ ಆಗ್ತದೆ. ಹಂಗೆ ಊಟದಾಗ ಅದಕ್ಕೆ ಲಿಮಿಟಾಗೆ ಬಡ್ಸ್ಕೊಂಡು ಹೋಗ್ಬೇಕು. ಓಹೋ, ನಿನ್ನ ನೆಂಟ ಬಂದಿದ್ದು ಹಾಕೊಂಡ್ಬಿಡ್ತಾರೆ. ಪಕ್ಕದನೇ ನನ್ನೇ ಹಾಕಿ ನಂಗೆ ಹಾಕಿಲ್ವಲ್ಲ, ಅವ್ನಿಗೆ ಹಾಕೊಡೋದು 10 ಜನಕ್ಕೆ. ನಾವೇನು ಮಾಡ್ತೀವಿ, ಒಂದೇ ಲೆವೆಲ್ಗೆ ಹೋಗ್ಬೇಕು. ಅವ್ನು ನೆಂಟ ಕುಂತಿರ್ಲಿ, ಯಾರು ಕುಂತಾರೆ. ಏನು ಸರ್? ತಿಂಡಿ ತಿನ್ಬಿಡ್ತಪ್ಪ. ನೋಡಿ, ನಾವು ತಿಂಡಿ ತಿನ್ನೋಕ್ಕಾಗಲ್ಲ, ಈ ಕೆಲಸ ಮಾಡೋಕೆ. ನಾಷ್ಟ ಆಗಿಲ್ಲ ನಿಮ್ಗೆ? ನಾಷ್ಟ ಅಲ್ಲ, ಊಟನೇ ಸೇರಲ್ಲ. ಯಾಕೆಂದ್ರೆ ವಾಸನೆ ಕುಡ್ದು ಅದೇ ಸಾಕಾಗ್ಬಿಡು. ಅದೇ ಸಾಕಂತ. ಅಣ್ಣ, ಏನದು? ಕೈ ಹಾಕ್ಬಿಟ್ಟೆ. ಇನ್ನೂ ಬಿಸಿ ಆಗಲಿಲ್ಲ. ಹೌದ್ರಾ ಸರ್? ಯಾರು ಸರ್ ಇವರು? ನಮ್ಮೂರಿನ ಧ್ರುವತಾರೆ ತ್ಯಾಗರಾಜ ಸ್ವಾಮಿ ಅವರು.
ಸರ್ ಇವರು ನಾಮಿನೇಟೆಡ್ ಕೌನ್ಸಿಲರ್ ಆಗಿದ್ರು ಮುಂಚೆ, ಹಾ ನನ್ನ ಆತ್ಮೀಯ ಗೆಳೆಯರು. ಇವರ ಹ್ಮ್, ಈ ಧ್ರುವ ತಾರೆಗಳೆಲ್ಲ ನಿಮ್ಮ ಸ್ನೇಹಿತರು? ಎಲ್ಲ ತಾರೆಗಳ ಸ್ನೇಹಿತರು, ಯಾಕಂದ್ರೆ ನಾನು ಒಬ್ಬ ಸ್ಮೈಲಿಂಗ್ ಸ್ಟಾರ್ ಅಲ್ವಾ. ಅಣ್ಣ ತ್ಯಾಗರಾಜ ಸ್ವಾಮಿ ಅಣ್ಣ ನಮಸ್ತೆ. ಏನು ಸಿಂಹ ಹಾಕೊಂಡ್ರಲ್ಲ ಪಕ್ಕದಲ್ಲಿ, ಏನು ಕಾರಣ? ನಂಗೆ ಗೊತ್ತಿಲ್ಲ ಅದು ಸಿಂಹ ಥರ ಅಂತನಾ ಅಥವಾ ಏನದು? ಎಲ್ಲರಿಗೂ ಅವ್ರವ್ರದ್ದೇ ಆದ ಆಸೆ ಪ್ರಾಣಿಗಳು ಇರ್ತವೇನೋ. ತ್ಯಾಗರಾಜ ಸ್ವಾಮಿ ನೋಡೋಕೆ ಸಿಂಹ ಥರನೇ ಇದ್ದಾರೆ. ಟೈಗರ್, ಲಯನ್ ರೀ. ನಂಗೆ ಅದೇ ಗೊತ್ತಿಲ್ಲ, ಇಂಗ್ಲೀಷ್ ಬರಲ್ಲ ನಮ್ಗೆ. ಎಷ್ಟು ಮಿಸ್ಸು. ಫುಲ್ ಜಾಲಿ ಜಾಲಿ, ಜಾತ್ರೆ ಜಾಲಿ ಮಾಡಿ ಮಾಡಿ. ಸ್ನೇಹಿತರೆ ನೋಡಿ, ಈ ಜಾತ್ರೆಯಲ್ಲಿ ಇರುವಂಥ ವಿಶೇಷ ಏನು ಗೊತ್ತಾ? ನೋಡಿ ಇವರು ನೀವು ನೋಡ್ತಾ ಇರೋರು ಇವರೆಲ್ಲ ಒಬ್ಬರೇ ಅಲ್ಲ, ಇವರೆಲ್ಲ ಬೇರೆ ಬೇರೆ ಮಾಧ್ಯಮ. ಹೌದು ಸರ್, ನಾನೇ ನಮ್ದು ನೋಡ್ತಾನೆ ಇರ್ತೀನಿ ನೀವು ಯೂಟ್ಯೂಬ್. ಥ್ಯಾಂಕ್ ಯು. ತಮ್ಮ ಹೆಸರು? ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅವರು ತುಮಕೂರಿನ ಮೈಸೂರಿನವರು. ಏನು ಮಾಡ್ತಾರೆ ತುಮಕೂರಲ್ಲಿ? ನಮ್ಮ ಮಾವನ ಮನೆ. ಅವ್ರ ಮಾವನ ಮನೆ ಇದು, ನಿಮ್ಗೆ ಹೆಣ್ಣು ಕೊಟ್ಟು ಮಾವನ ಮನೆ. ಹೌದು. ಇವರ ಪತ್ನಿ ಇದೇ ಊರಿನವರು, ಮೈಸೂರಿಂದ ಈ ಊರಿಗೆ ಹುಡ್ಕೊಂಬಂದು ಹೆಣ್ಣು ತೊಗೊಂಡು ಹೋಗಿದ್ದಾರೆ ಇವರು. ಮಾಧ್ಯಮ ನೋಡ್ತಾನೆ ಇರ್ತೀನಿ. ನಮ್ಮ ಚಂದಾದಾರರು ಕೂಡ ಅವರು. ಹಾಗಾಗಿ ಅವ್ರಿಗೆ ಧನ್ಯವಾದ. ಮಾರಮ್ಮ ತಾಯಿ ಅವ್ರು ಒಳ್ಳೇದು ಮಾಡಲಿ, ಅವ್ರ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಅಣ್ಣ. ಏನು ಡ್ಯೂಟಿ ಮೈಸೂರು ಅಂತ ಭಾರಿ ಆಸೆ ಇತ್ತು. ಏನು ಡ್ಯೂಟಿ ಮೈಸೂರಲ್ಲಿ? ಭಾರ್ಗವ ಸರ್. ಭಾರ್ಗವ್. ಹಾಂ, ಅವ್ರ ಜೊತೆ ಎಲ್ಲ ಮಾತಾಡ್ತಿರಲ್ಲ, ಅದು ಕುರಿದು ಯಾವುದೋ ಮೇಯಿಸ್ತಾರಲ್ಲ. ಕುರಿ ಸಿದ್ದಪ್ಪ. ಹೌದು, ಕೊಪ್ಪಳದಲ್ಲಿ. ಎಷ್ಟು ಕುರಿಯಿಂದ ಶುರು ಮಾಡಿದ್ದು ನಿಮ್ಮ 15ನೇ ವಯಸ್ಸಲ್ಲಿ? 7 ಕುರಿ ಇದ್ರು ಸರ್. ನಮ್ಮ ಈಗ ಒಂದು 1000 ರೂಪಾಯಿ ಮೇಲಕ್ಕೆ ಐತ್ರಿ. 50 ಐತ್ರಿ. 50 1 ಎಕರೆ ಐತ್ರಿ. ನಮ್ಮ ಮಟ್ಟಿಗೆ 16 ಮಂದಿ ಮಕ್ಕಳು. ನಿಮ್ಗೆ 16 ಮಕ್ಕಳು? 16 ಮಕ್ಕಳು. ಎಲ್ಲ ಮಕ್ಕಳು ಸುಮಾರು ನೋಡ್ತಾ ಇರ್ತೀವಿ. ಥ್ಯಾಂಕ್ ಯು. ಏನು ಡ್ಯೂಟಿ ನಿಮ್ಮ ಮೈಸೂರಲ್ಲಿ? ಮೈಸೂರಲ್ಲಿ ನಮ್ದು ಅಂಗಡಿ ಇದೆ. ವೆರಿ ಗುಡ್. ಆ ಕಡೆ ಬಂದಾಗ ಬರ್ತೀನಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಫೋಟೋಗಳು, ಇವರೆಲ್ಲ ನೋಡೋಕೆ ಒಂದೇ ಥರ ಇದ್ದಾರೆ, ಆದರೆ ಒಂದೇ ಅಲ್ಲ ಸ್ನೇಹಿತರೆ. ಶರ್ಟ್ ಮಾತ್ರ ಒಂದೇ ಥರ ತೊಗೊಂಡವ್ರೆ. ಇವರೆಲ್ಲ ಯಾರಣ್ಣ? ಇವರೆಲ್ಲ ಈ ಜಾತ್ರೆಗೆ ಯುವಕರು. ಯುವಕರ? ಈ ಜಾತ್ರೆ ಇಷ್ಟೊಂದು ಸಕ್ಸಸ್ ಕಾರಣಕರ್ತರುಗಳು. ನಮ್ಮ ಯುವಕರು. ನಮ್ಮ ಮೆಳೆಕೋಟೆ ಗ್ರಾಮದ ಯುವಕರು. ಅಲ್ಲಿ ಇಬ್ಬರು 3 ಜನ ಒಂದೇ ಥರ ಚೈನ್ ತೊಗೊಂಡವ್ರು ನೋಡಿ. ಒಂದೇ ಅಂಗಡಿ ತೊಗೊಂಡಿರ್ಬೇಕು. ಸ್ನೇಹಿತರು ಇರ್ತಾರೆ, ಟೀಮ್ ಹಾಕೊಂಡ್ತಾರೆ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ಬನ್ನಿ. ತಲೆ ಮೇಲೆ ಅವ್ರ ಹೆಸರಾಕವ್ರು ನೋಡಿ. ಗೌಡ್ರು, ಆನಂದ್, ಸೂರಿ, ಕಿರಣ್, ರಾಕಿ, ಅಭಿ, ವಿನಿ, ಕುಮಾರ್, ಬಾಬು, ಪ್ರತಾಪ್. ಅಂದ್ರೆ ಈ ಜಾತ್ರೆ ಅಂತಂದ್ರೆ ಇದೊಂದು ವಿಶೇಷತೆ ಅಣ್ಣ. ಫ್ಲೆಕ್ಸ್ ಹಾಕ್ಸ್ಕೊಳ್ಳೋದು ಇವೆಲ್ಲ ಒಂಥರ ಮಜಾ ಇರುತ್ತೆ. ಕರೆಕ್ಟ್. ಯಾರಿಗೆ ಯಾರು ವಿಶ್ ಮಾಡಿದ್ರು ಫ್ಲೆಕ್ಸಿನಾಗೆ ನನ್ನ ಫೋಟೋ ಇರ್ಬೇಕಪ್ಪ. ಜನ ಮರಿತಾವ್ರದನ್ನ. ನಮಸ್ಕಾರ ಸರ್. ನಮಸ್ತೆ. ಸ್ನೇಹಿತರೆ, ಮಾರಮ್ಮನ ಜಾತ್ರೆ ಅಥವಾ ಊರ ಜಾತ್ರೆ ಅಂದರೆ ತಂಬಿಟ್ಟು, ಆರತಿ, ಕಳಶ ಎಲ್ಲ ಸಹಜ. ಇಲ್ಲಿ ನಮ್ಮ ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ರಿ ಮನೇಲಿ. ಅವ್ರು ಮಾತಾಡ್ಸೋಣ ಬನ್ನಿ. ಅಕ್ಕ ನಮಸ್ಕಾರ. ಏನು ನಿಮ್ಮ ಹೆಸರು? ಗಂಗಮ್ಮ. ಯಾವ ಊರು ನಿಮ್ಮದು? ಚೋಡಿವೆ ಊರು. ಏನು ಮಾಡ್ತಾ ಇದ್ರಿ ಇಲ್ಲಿ? ಆರತಿ ಮಾಡ್ತಾ ಇದ್ದೀವಿ. ಅಂದರೆ ಮಾರಮ್ಮನ ಜಾತ್ರೆ. ಹ್ಞೂ. ಆರತಿ ಪೂಜ್ತಾ ಇದ್ದೀವಿ. ಹೆಂಗಿದೆ ಆರತಿ ಅಂದರೆ? ಏನಿದೆ ಕಾನ್ಸೆಪ್ಟು? ಚೆನ್ನಾಗಿ ಕಾಣಿಸ್ತದೆ ಅಂತ. ಕಾಣಿಸ್ತದೆ ಅಂತ. ಹಾಂ. ಅದ್ರೊಳಗಡೆ ಏನು ಇಡ್ತೀರಾ ಪಾತ್ರೆಯಲ್ಲಿ? ಪಾತ್ರೆಯಲ್ಲಿ ತೊಮಟ ಮಿದಿತೀವಿ. ಅಂದರೆ ತೊಮಟ ಇಕ್ತೀವಿ. ತೊಮಟ. ಓಹೋ. ಆರತಿ ಇಡ್ತೀರಾ? ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಹ್ಞೂ. ಪೂಜೆ ಮಾಡಿ ಆಮೇಲೆ ಹೊತ್ಕೊಂಡೋಗೋದು. ಹೊತ್ಕೊಂಡೋಗಿ ಅಲ್ಲಿ ಪೂಜೆ ಮಾಡಿಸೋದು. ಬೆಳಗಿಸ್ತಾ ಇದ್ರೆ ಇಡೀ ಊರಿನವರೆಲ್ಲ ಮಾಡ್ತೀರಾ? ಹ್ಞೂ, ಎಲ್ಲ. ಓಕೆ. ಏನೇನು ಹಾಕ್ತಾ ಇದ್ದೀರಾ ಇದಕ್ಕೆ? ಈಗ ಹೂವು ಕಟ್ಟುತ್ತಾ ಇದ್ದೀವಿ. ಡಿಸೈನ್ಗೆ, ಡೆಕೋರೇಷನ್. ಹಾಂ. ಅಕ್ಕ ತಂಬಿಟ್ಟು ಹೆಂಗೆ ಮಾಡೋದು ಹೇಳಿ ಒಂಚೂರು? ತೊಮಟ ಮಿದ್ದು ಪಾಕ ತೆಗೆದು ಮಿದ್ದು ಆರತಿ ಮಾಡ್ತೀವಿ. ಏನೇನು ಹಾಕಿರ್ತೀರ ಅದಕ್ಕೆ? ಅದು ಕಡಲೆ ಬೀಜ, ಎಳ್ಳು, ಬೆಲ್ಲದ ಪಾಕ, ಕಡಲೆ ಹಸಿಟ್ಟು ಹಾಕಿ ಮಿದ್ದು ಇಕ್ತೀವಿ. ಓಕೆ. ನೋಡಿ, ಅವ್ರು ಹೇಳ್ತಾ ಇರೋ ವಸ್ತುಗಳು ನೀವು ಕೇಳಿಸ್ಕೊಂಡ್ರೆ ಸ್ನೇಹಿತರೆ, ಎಲ್ಲವೂ ಆರೋಗ್ಯ ಹೆಚ್ಚು ಮಾಡುವಂಥ ಐಟಮ್ಗಳು. ಇನ್ನೊಂದ್ಸಲ ಹೇಳಕ್ಕೆ ಏನೇನು ಹಾಕ್ತೀರಿ ತಂಬಿಟ್ಟಿಗೆ? ತೊಮಟಕ್ಕೆ ಕಡಲೆ ಬೀಜ, ಎಳ್ಳು ಎಲ್ಲ ಮಿಕ್ಸಿಗೆ ಹಾಕ್ತಂದ್ವಿ. ಮಿಕ್ಸಿಗೆ ಹಾಕಿ ಪಾಕ ತೆಗೆದು ಬೆಲ್ಲದ ಪಾಕನ ಆಮೇಲೆ ಮಿದ್ಬಿಟ್ಟು ದಬರಿಗಿಕ್ಕಿ ಪೂಜೆ ನೋಡಿ. ಅದಷ್ಟನ್ನು ಆರೋಗ್ಯ ಹೆಚ್ಚು ಮಾಡುವಂಥ ಇಂಗ್ರೀಡಿಯೆಂಟ್ಸ್ ಇರುವಂಥ ಐಟಮ್ಸ್ ಅದು. ಅದಕ್ಕೆ ಅದನ್ನು ಮಾಡುವಂಥದ್ದು ದೇವ್ರಿಗೆ ಅರ್ಪಿಸಿ ಆಮೇಲೆ ಎಲ್ಲರೂ ಅದನ್ನ ಪ್ರಸಾದ ತಗೋತಾರೆ ಅಲ್ವರಾ? ವೆರಿ ಗುಡ್. ಆ ಥರ. ಥ್ಯಾಂಕ್ ಯು. ನಿಮ್ಮ ಮನೇನ್ರ ಇದು? ಹ್ಞೂ, ನಮ್ಮ ಮನೆ. ಮಗಳ ಮನೆ. ಇವ್ರ ಮನೆ. ಓಕೆ. ಅಕ್ಕ ನಮಸ್ಕಾರ. ಅಕ್ಕ ನಮಸ್ಕಾರ. ನಿಮಗೆ ನಮಸ್ಕಾರ. ಏನು ಮಾಡ್ತಾ ಇದ್ದೀರಾ? ಮಗಳು ಆರತಿ ಮಾಡ್ತಾ ಇದ್ದು. ಏನೇನು ಡಿಸೈನ್ ಮಾಡ್ತಾ ಇದ್ದೀರಾ ಹೇಳಿ ಇವತ್ತು? ಚೆನ್ನಾಗಿ ಕಾಣಲಿ ಅಂತ ಸುಗಂಧರಾಜದಲ್ಲಿ ಡಿಸೈನ್ ಮಾಡ್ತಾ ಇದ್ದೀವಿ. ಆಮೇಲೆ ತೊಮಟ ಇಕ್ಕಿ ಪೂಜೆ ಆಮೇಲೆ ಸೀರೆ ಉಟ್ಕೊಂಡು ತಗೊಂಡು ಹೋಗ್ತಾರೆ ಇದು. ವೆರಿ ಗುಡ್. ಬೇಡ ಮಾತಾಡೋ ಅಂತೇಳಿ ಓಡೇ ಹೋಗ್ಬಿಟ್ರು ಸ್ನೇಹಿತರೆ. ನಾವು ನೋಡಿ ಹೆಂಗೆ ನಮ್ಮ ನೋಡ್ರೆಲ್ಲ ಎದ್ಕೊಂಡು ಓಡ್ತಾವ್ರೆ. ಸರ್ ಇದ್ಯಾಕೆ ಇಲ್ಲಿದೆ? ಇದು ಇವತ್ತು ರಾಜ. ಅಯ್ಯೋ ಸಾರ್, ಒಳ್ಳೆ ಶಾಟ್. ಇವರು ಇಲ್ಲಿಂದ ಹೋಗ್ತೀನಿ. ಮಾಜಿ ಕೌನ್ಸಿಲರು
ನಮ್ಮ ಮಾವ ರಮೇಶ್ ಅಣ್ಣ ಅಂತ ಇವ್ರು ನಾಮಿನಿ ಕೌನ್ಸಿಲರು, ಇವ್ರದ್ದಾಗಲೇ ಇದಾಗಿದೆ. ದಯಾನಂದ್ ಅವರು, ಆಮೇಲೆ ನಮ್ಮ ಹನುಮಂತರಾಯಪ್ಪಣ್ಣ ಅಂತ ಇವರು ಮಾಜಿ ಉಪಾಧ್ಯಕ್ಷರು, ನಮ್ಮ ಮಹಾನಗರ ಪಾಲಿಕೆಗೆ ಉಪಾಧ್ಯಕ್ಷರು. ಆಮೇಲೆ ನಮ್ಮ ಚೇರ್ಮನ್ ಸಾಹೇಬರು ಮಂಡಲ್ ಮೆಂಬರು. ಇವರಿಂದಾನೇ ಈ ಜಾತ್ರೆ ನಡೀತಿರೋದು ಇವು ಗ್ರಾಮದಲ್ಲಿ. ಈ ಜಾತ್ರೆ ವಿಶೇಷ ಅಂತ ಹೇಳಬೇಕಾದ್ರೆ ಪ್ರತಿ 3 ವರ್ಷಕ್ಕೊಮ್ಮೆ ಈ ಗ್ರಾಮದಲ್ಲಿ ಜಾತ್ರೆ ನಡೆಯುವಂಥ ಒಂದು ಪದ್ಧತಿ ಹಿರಿಯರು ಮಾಡ್ಕೊಂಬಂದಿರೋದನ್ನು ನಾವು ಇವತ್ತು ಪಾಲಿಸ್ಕೊಂಡು ಹೋಗ್ತಾಯಿದ್ವಿ. ಇದು ಉದ್ದೇಶ ಈ ಗ್ರಾಮಕ್ಕೆ ಸುಭಿಕ್ಷವಾಗಿ ಮಳೆ ಬೆಳೆ ಆಗ್ತಕ್ಕಂಥದ್ದು ಮತ್ತು ರೋಗ ರುಜಿನಗಳು ನಿವಾರಣೆ ಆಗ್ತಕ್ಕಂಥದ್ದು. ಈ ತಾಯಿ ಮಕ್ಕಳಾದ್ದರಿಂದ ಮಾರಮ್ಮ ದೇವಿ ನಮಗೆಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯ ಕೊಡಲಿ, ಯಾವುದೇ ಅಹಿತಕರ ಘಟನೆ ನಡೆಯಬಾರ್ದು, ಆಮೇಲೆ ದುಷ್ಟಶಕ್ತಿಗಳು ನಿರ್ನಾಮ ಆಗಬೇಕು. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅದು ನಿವಾರಣೆಗೋಸ್ಕರ ಪ್ರತಿ ವರ್ಷ 3 ವರ್ಷಕ್ಕೊಮ್ಮೆ ಗ್ರಾಮದೇವತೆ ಜಾತ್ರಾ ಮಹೋತ್ಸವವನ್ನು ಎಲ್ಲ ಗ್ರಾಮದವರ ಮತ್ತು ಅಕ್ಕಪಕ್ಕದವರ ಜನಗಳ ಗ್ರಾಮಸ್ಥರುಗಳ ಸಹಕಾರದೊಂದಿಗೆ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಸ್ಕೊಂಡು ಬರ್ತಾಯಿದ್ವಿ. ಆ ತಾಯಿ ನಮ್ಮಮ್ಮ ಎಲ್ರಿಗೂ ಕೂಡ ಒಳ್ಳೆಯ ಭಾಗ್ಯವನ್ನು ಕೊಡಲಿ, ಸಿರಿ ಸಂಪತ್ತು ಕೊಡಲಿ, ಧಾನ್ಯ ಐಶ್ವರ್ಯ ಐಡನ್ನು ಕೊಡಲಿ, ಮತ್ತು ಮಕ್ಕಳಿಗೆ ಮತ್ತು ಎಲ್ಲ ಯುವಕರಿಗೆ ಮತ್ತು ಹಿರಿಯರಿಗೆ ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಕೊಡಲಿ. ಮತ್ತು ಏನೇ ಅಹಿತಕರ ನಡೆದಂತೆ ಇಲ್ಲಿ ಈ ತಾಯಿ ನಮ್ಮವ ನಡೆಸ್ಕೊಂಡು ಹೋಗಲಿ ಅನ್ನೋ ಉದ್ದೇಶದಿಂದ ನಾವು ಈ ಜಾತ್ರಾ ಮಹೋತ್ಸವನ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಸ್ಕೊಂಡು ಹೋಗ್ತಾ ಇದ್ವಿ. ನಿಮ್ಮ ಗ್ರಾಮಸ್ಥರಿಗೆಲ್ಲ ಶುಭವಾಗಲಿ ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ಕಲಾ ಮಾಧ್ಯಮಕ್ಕೆ ಸ್ವಾಗತ. ಮಳೆಕೋಟೆ ಜಾತ್ರೆ, ಮಾರಮ್ಮ ತಾಯಿ ಜಾತ್ರೆ ಚೆನ್ನಾಗಿ ನಡೀತಾ ಇದೆ. ಎಲ್ರಿಗೂ ಊರಿನವ್ರಿಗೆಲ್ಲ ಶುಭಾಶಯ ಹೇಳ್ತಾ ಇದ್ದೀವಿ. ಏನು ಈ ಜಾತ್ರೆ ವಿಶೇಷ? ಕಲಾ ಮಾಧ್ಯಮಕ್ಕೂ ಕೂಡ ನಾನು ಇವತ್ತು ಧನ್ಯವಾದಗಳನ್ನ ಹೇಳ್ತೇನೆ. ಯಾಕಂದರೆ ಸಾಕಷ್ಟು ಬೇರೆ ಎಪಿಸೋಡ್ಗಳನ್ನ ನಾನು ನೋಡಿದ್ದೀನಿ. ನಿಮ್ಮಲ್ಲಿ ಸಾಕಷ್ಟು ನಮಗೆ ಇನ್ಫಾರ್ಮೇಷನ್ನು ಬೇರೆ ಬೇರೆ ಫೀಲ್ಡಲ್ಲಿ ನಿಮ್ಮ ವಾಯ್ಸು ನಮಗೆಲ್ಲ ಒಂಥರ ತುಂಬ ಹಿಡಿಸುತ್ತೆ. ಧನ್ಯವಾದ ಸರ್. ಧನ್ಯವಾದ. ಇದು ಮಳೆಕೋಟೆ ಗ್ರಾಮ ದೇವತೆ ಎಲ್ಲ ಆಷಾಢದಲ್ಲಿ ಎಲ್ಲ ಕಡೆನೂ ಕೂಡ ಗ್ರಾಮ ದೇವತೆ ತುಂಬ ವಿಶಿಷ್ಟವಾಗಿ ಆಗ್ತದೆ. ಇದು ಮಳೆಕೋಟೆ ನಮ್ಮೂರು. ನಮ್ಮ ತಂದೆಯವರು ಇಲ್ಲೇ ಓದಂಥ ಶಾಲೆ ಇಲ್ಲೇನೆ, ಮಳೆಕೋಟೆ ಗಂಗಸಂದ್ರಾಯಣ ಅಣ್ಣ ತಮ್ಮದಿರಿದ್ದಂಗೆ. ಸೊ ಇಲ್ಲಿ ವಿಶೇಷ ಈ ಜಾತ್ರೆ ಇಲ್ಲ ನೋಡ್ತಾ ಇದ್ದೆ, ಇಲ್ಲ ಮೋದಿ ಕರೆಸ್ಬೋದು ಆ ಥರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೆ. ಎಲ್ಲ ಕಡೆನೂ ಅಷ್ಟೇ ಕೂಡ ಈ ಗ್ರಾಮ ದೇವತೆ ಒಂದು ಜಾತ್ರೆ ಮಾತ್ರ ವಿಶಿಷ್ಟವಾಗಿ ಜನರು ಆ ಒಂದು ಶ್ರದ್ಧೆ, ಏನಾರ ಒಂಚೂರು ಅಪಚಾರ ಆಯಿತು ಅಂದರೆ ಏನಾರ ಊರು ಹೆಚ್ಚು ಕಮ್ಮಿ ಆದರೆ ಇದರಿಂದ ಅಂಥೇಳಿ ಆ ಶ್ರದ್ಧೆನ ಯಾವತ್ತೂ ಕೂಡ ಬಿಟ್ಟಿಲ್ಲ, ಮರ್ತಿಲ್ಲ. ಅದರಿಂದ ಮಳೆಕೋಟೆ ಜನನೂ ಕೂಡ ವಿಶೇಷ ಜನ. ಇಲ್ಲಿ ಇಡೀ ತುಮಕೂರಿಗೆ ಏನಾರು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಇದ್ದಿದ್ದು ಇಲ್ಲೇ ಮಳೆಕೋಟೆಯಲ್ಲಿ. ತುಮಕೂರು ಕಟ್ಟಿದ್ದು ಎಲ್ಲ ಇಲ್ಲಿನ ಕಾಂಟ್ರಾಕ್ಟರ್ಗಳೇನೆ ಮಳೆಕೋಟೆಯವರು. ಅದರಿಂದ ಮಳೆಕೋಟೆ ಒಂದು ವಿಶೇಷ. ಜಾತ್ರಾ ಮಹೋತ್ಸವನೂ ಕೂಡ ಗ್ರಾಮ ದೇವತೆ ಒಂದು ವಿಶೇಷವಾದಂಥದ್ದು. ಇದನ್ನು ಕವರ್ ಮಾಡಿದಂಥ ಕಲಾ ಮಾಧ್ಯಮಕ್ಕೂ ಕೂಡ ನಾನು ತುಮಕೂರು ಜನತೆಯ ಪರವಾಗಿ, ಮಳೆಕೋಟೆ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಎಲ್ಲ ಮಳೆಕೋಟೆ ಗ್ರಾಮಸ್ಥರಿಗೂ ತುಮಕೂರು ಜನತೆ ಎಲ್ರಿಗೂ ಮಾರಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ನಾವು ಕೂಡ ಕೇಳ್ಕೊತೇವೆ. ಧನ್ಯವಾದ. ಕಾಲು ರಾರಾಜಿಸ್ತಾ ಇದೆ. ಚಿಕನ್ ಬಿರಿಯಾನಿ ಬೇರೆ, ಮಟನ್ ಬಿರಿಯಾನಿ ಬೇರೆ. ಇದು ತಿಂಡಿಗೋಸ್ಕರ ಮಾಡಿದ್ದೀವಿ. ಟಿಫನ್ಗೆ ಇದು. ಸ್ನೇಹಿತರೆ, ತುಮಕೂರಿನ ಈ ಮಳೆಕೋಟೆ ಗ್ರಾಮದ ಮಾರಮ್ಮ ದೇವಿ ಜಾತ್ರೆ ಇನ್ನೊಂದು ದೊಡ್ಡ ವಿಶೇಷ ಹೈಲೈಟ್ ಏನು ಗೊತ್ತಾ? ನಮ್ಮ ಜೊತೆಗೆ ಭೈರವ ಮಿಲ್ಟ್ರಿ ಹೋಟ್ನ ಮಾಲೀಕರು ಸಿಕ್ಕಿರೋದು. ಯಾಕೆ ಗೊತ್ತಾ? 3 ವರ್ಷದಿಂದ ನಾವು ಭೈರವ ಮಿಲ್ಟ್ರಿ ಹೋಟ್ಲು, ನಮ್ಮ ತುಮಕೂರು ರಿಂಗ್ ರೋಡಲ್ಲಿ ಇರುವಂಥ ಭೈರವ ಮಿಲ್ಟ್ರಿ ಹೋಟ್ಲು ಬೆಳಗ್ಗೆ 7 ಹೋಗ್ಬಿಟ್ಟಿದ್ವಿ ನಾವು. ತುಂಬ ಒಳ್ಳೆ ಊಟ ಮಾಡಿ ಕಳಿಸಿದ್ರು, ಅಡುಗೆ ಮಾಡಿ ಕಳಿಸಿದ್ರು ನಮ್ಗೆ ಅವರು. ಅಣ್ಣ ಸ್ವಾಗತ ಮತ್ತೊಮ್ಮೆ. ಹೇಗಿದ್ದೀರಾ? ಸಖತ್ ನಡೀತಾ ಜಾತ್ರೆ. ಓಕೆ, ಬನ್ನಿ ಎಲ್ಲಿ ಮಾಡ್ತಿದ್ದಾರೆ ಅಡುಗೆ ತೋರಿಸಿ. ನಿಮ್ಮ ಶರ್ಟ್ ಭಾಳ ಚೆನ್ನಾಗಿದೆ, ಒಳ್ಳೆ ಕಲರ್ ತೊಗೊಂಡಿದ್ದೀವಿ. ನೋಡಿ, ನಿಮ್ಮ ಮನೆಯವ್ರಿಗೆ ಎಷ್ಟು ಒಳ್ಳೆ ಟೇಸ್ಟ್ ಇದೆ ಅಲ್ಲ? ನಿಮ್ಮ ಮನೆಯವ್ರು ನಿಮ್ಮನ್ನ ಆಯ್ಕೆ ಮಾಡೋಲ್ಲ, ಅದೇ ಒಳ್ಳೆ ಟೇಸ್ಟು ಅಂತ. ಓಹ್ ಸರ್, ಏನು ಸರ್ ಇದು? ನೀವೇ ಮಾಡ್ತಾರದಾ? ರೋಡಲ್ಲಿ ಹಾಕ್ಬಿಟ್ಟಿದ್ದೀರಾ? ಏನೇನು ಮಾಡ್ತಾ ಇದ್ದೀರಾ ಇವತ್ತು? ಮಟನ್ ಸಾರು, ಚಿಕನ್ ಫ್ರೈ, ಗೊಜ್ಜು, ಕಬಾಬು, ಬೋಟಿ ಉರ್ಗರಿ, ಮುದ್ದೆ, ರೈಸು. ಹೌದಾ? 1 by 1 ಇವರೇ ಮಾಲೀಕರು? ಮಾಲೀಕರು ನಮ್ಮ. ನಮಸ್ಕಾರ. ನಮಸ್ಕಾರ ಸರ್. ಹೆಸರು ಪರಿಚಯ ಹೇಳಿ. ನನ್ನ ಹೆಸರು ಹರೀಶ್ ಬಾಬು ಅಂತ, ಸಿವಿಲ್ ಕಾಂಟ್ರಾಕ್ಟ್ರು, ಮೆಳೆಕೋಟೆಯವರು. ನಮ್ಮಪ್ಪ ಊರಿಗೆ ಪಟೇಲರಾಗಿದ್ದರು. ನಮ್ಮಪ್ಪಗಿನ ಮುಂಚೆ ನಮ್ಮ ತಾತಾರ ಪಟೇಲರಾಗಿದ್ದರು. ಈಗ ಪ್ರತಿ ವರ್ಷದಂತೆ 3 ವರ್ಷಕ್ಕೊಂದ್ಸರಿ ನಮ್ಮೂರಲ್ಲಿ ಮಾರಮ್ಮ ಜಾತ್ರೆ ನಡೀತದೆ. ಈ ವರ್ಷವೂ ವಿಶೇಷವಾಗಿರ್ತದೆ, ಪ್ರತಿ ವರ್ಷವೂ ವಿಶೇಷವಾಗಿರ್ತದೆ. ಸರ್ ಏನು ಸರ್ ಇದು? ಮಟನ್. ಏನು ಒಳ್ಳೆ ದಪ್ಪ ದಪ್ಪ ಪೀಸ್ ಹೊಡ್ಸಿದ್ರೆ? ಮಟನ್. ವಾತ ಅಂದರೆ ವಾತ ಮರಿ ಇದು ಅಂದರೆ ಗಂಡು ಮರಿ. ಗಂಡು ಮರಿ, ಗಂಡು ಮೇಕೆ. ಎಷ್ಟು ಕೆ ಜಿ ಇದು ಅಣ್ಣ? ಇದು 100 kg. 100 kg ಗಂಡು ಮೇಕೆ. ಕೊತ ಮಾಡ್ಬಿಟ್ಟಿದ್ದೀರಾ. ವೆರಿ ಗುಡ್. ಆಮೇಲೆ ಚಿಕನ್ ಚಾಪ್ಸ್ ಇದು. ಕೋಳಿಯ ಚಾಪ್ಸ್ ರೆಡಿ ಇದೆ. ಓ, ಇದು ಒಳ್ಳೆ ದಪ್ಪ ಪೀಸ್ ಮಾಡಿಸಿದ್ದೀರಾ. ಕೆಲವರು ಸಣ್ಣ ಹೊಡಿಸ್ತಾರೆ, ನೀವು ಇಷ್ಟೊಳ್ಳೆ ದಪ್ಪ ಹಾಕ್ಬೋದಲ್ಲ? ಹೌದಾ? ಎಲೆ ಮೇಲೆ ಹಾಕ್ಬೋದು. ಓಕೆ. ಅನ್ನ, ಬಿಳಿ ಅನ್ನ ಬೇಯ್ತಾ ಇದೆ. ಬಿಳಿ ಅನ್ನ.
ಈ ಎಲ್ಲ ಅಡುಗೆ ನೀವು ಸೌದೆಲೆ ಮಾಡಿದ್ದ? ಸೌದೆಲೆ ಅಡುಗೆ ಮಾಡೋದು. ಗ್ಯಾಸ್ ಬಳಸಿದ್ರಿ? ಗ್ಯಾಸ್ ಬಳಸಿ. ಯಾಕೆ? ಟೇಸ್ಟ್ ಬರಲ್ಲ ಗ್ಯಾಸಲ್ಲಿ. ಓಕೆ, ಆ ಥರ. ಆಮೇಲೆ ಅದು ಇದು ಮುದ್ದೆ ನೀರು. ಮುದ್ದೆ ಮಾಡೋಕ್ಕೆ. ಇದು ನಮ್ಮ ಕಾಂಟ್ರಾಕ್ಟರ್ ಮನೆ. ಇದು ಕಾಂಟ್ರಾಕ್ಟರ್ ಸಾಹೇಬ್ರ ಮನೆ. ಅವ್ರ ತಾತ ತಂದೆ ಈಗ ಇವರು ಚಿಕ್ಕಾಳು ಬೋಟಿ. ಬರೀ ಕಾಣ ಇದೆ ಬೋಟಿಯಲ್ಲಿ. ಇನ್ನು ಬೋಟಿ ಹಾಕಿಲ್ಲ, ಈಗ ಹಾಕ್ಬೇಕು. ಎಷ್ಟು ಕೆಜಿಗೆ ಇದು ಅಣ್ಣ? ಇದು 10 ಬೋಟಿ. 10 ಬೋಟಿ 400 ಜನಕ್ಕೆ. 400 ಜನಕ್ಕೆ. ಏನಣ್ಣ ಅದಕ್ಕೆ ವಿಜುವಲ್ ಮಾಡಿಸಿಟ್ಕೊಂಡಿದ್ದೀರಾ? ಬೇಸಿಕ್ ಫಸ್ಟ್ ಬೇಸ್ಕೊಂಬೇಕಲ್ಲ, ಬೇಸ ಮೇಲೆ ಹಾಕೊಂಬೋದು. ಯಾಕೆ ತರಕಾರಿ ಜೊತೆ ಬೇಯಿಸಲ್ವಾ? ಇಲ್ಲ, ಬೇಯಲ್ಲ ಜನರಿಗೆ. ಜಾಸ್ತಿ ಬೇಯಬೇಕು. ಸೊ ಈ ಥರ ಬೋಟಿ ಸಪ್ರೇಟು, ತರಕಾರಿ ಸಪ್ರೇಟ್ ಬೇಯಿಸ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಬೋದು ಮಸಾಲೆ. ಓಕೆ. ಚಿಕನ್ ಕಬಾಬ್ ರೆಡಿ ಇದೆ. ಕಲ್ಸಿಟ್ಟಿದ್ದೀರಾ? ಕಲ್ಸಿಕ್ಕಿದ್ದೀವಿ. 25 kg ಕಬಾಬ್ ಕೂಡ ರೆಡಿ ಇದೆ ಇಲ್ಲಿ. ಬೋಟಿ 10 ಬೋಟಿ ರೆಡಿ ಇದೆ. ಅಲ್ಲೊಂದು 100 kg ಮಟನ್ ರೆಡಿ ಇದೆ. ಚಿಕನ್ ಚಾಪ್ಸ್ ಒಂದು 30 kg, ಮುದ್ದೆ, ಆಮೇಲೆ ಅನ್ನ. ಎಷ್ಟು ಜನಕ್ಕೆ ಮಾಡ್ತೀರಿ ಪಟೇಲ್ರೆ? ಸ್ವಾಮಿ ಒಂದು 400 ಜನಕ್ಕೆ ಮಾಡ್ತಾ ಇದೀವಿ. ನಿಮ್ಮ ತಾತನ ಕಾಲದಿಂದ? ನಮ್ಮ ತಾತನ ಕಾಲದಿಂದ ಕಡಿಮೆ ಜನಕ್ಕೆ ಮಾಡೋರು. ಈಗ ನಂಗೆ ಜನಸಂಪರ್ಕ ಜಾಸ್ತಿ ಇರೋದ್ರಿಂದ ಒಂದು 400 ಜನಕ್ಕೆ ಮಾಡ್ತಾ ಇದೀವಿ. ನಮ್ಮ ತಾತನ ಕಾಲದಾಗೆಲ್ಲ 150-200 ಜನಕ್ಕೆ ಮಾಡೋರು. ಅವಾಗ ಜನಸಂಪರ್ಕ ಕಡಿಮೆ ಇತ್ತು. ಈಗ ಜನಸಂಪರ್ಕ ಜಾಸ್ತಿ ಇರೋದ್ರಿಂದ ನಾವು 400 ಜನಕ್ಕೆ ಮಾಡಿಸ್ತಾ ಇದೀವಿ. ಸ್ವಾಮಿ ಮಾಡ್ತಿದ್ದೀರಿ. ಕಾಂಟ್ರಾಕ್ಟ್ ಜಾಸ್ತಿ. ಲಿಂಕ್ ಬಿಡಂಗಿಲ್ಲ. ನಾವು ಸಿವಿಲ್ ಕಾಂಟ್ರಾಕ್ಟ್ ಮಾಡೋದ್ರಿಂದ ನಮ್ಮ ಓನರ್ಗಳಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ನಮಗೆಲ್ಲ ಒಂದೇ ಇಂಪಾರ್ಟೆಂಟ್. ನಮಗೆ ಓನರ್ ಎಷ್ಟು ಇಂಪಾರ್ಟೆಂಟು, ವರ್ಕರ್ಸ್ ಅಷ್ಟೇ ಇಂಪಾರ್ಟೆಂಟು. ಹಂಗಾಗಿ ಎಲ್ಲರೂ ಬೇಕೇ ಬೇಕು ನಮಗೆ. ಇವ್ರು 2 ಪೀಸ್ ಅವ್ರು 4 ಪೀಸಾ? ಹಂಗೇನಿಲ್ಲ, ಎಲ್ಲರಿಗೂ ಒಂದೇ ಸಮ. ಓನರ್ ಎಷ್ಟು ಇಂಪಾರ್ಟೆಂಟು, ವರ್ಕರ್ಸ್ ಅಷ್ಟೇ ಇಂಪಾರ್ಟೆಂಟು. ಸ್ನೇಹಿತರುಗಳು ಹಿಂಗೆಲ್ಲ ಸಾಕಷ್ಟು ಜನ ಇದ್ದಾರೆ. ಹಂಗಾಗಿ ಜನ ಕಡಿಮೆ ಮಾಡೋಕ್ಕಾಗಲ್ಲ. 400 ಜನಕ್ಕೆ ಹೇಳಿದ್ದೀವಿ ಸರ್. ಏನು ಮಾಡುತ್ತೆ ನಿಮ್ಮ ಕುಟುಂಬ? ಮಕ್ಕಳೆಲ್ಲ? ನನ್ನ ಮಕ್ಕಳೆಲ್ಲ ಒಬ್ಳು ದೊಡ್ಡ ಮಗಳು ಡಾಕ್ಟ್ರು, ನನ್ನ ಚಿಕ್ಕ ಮಗಳು MBA ಮಾಡ್ತಾವಳೆ RV ಕಾಲೇಜಲ್ಲಿ, ಬೆಂಗಳೂರು RV ಕಾಲೇಜ್ MBA ಮಾಡ್ತಾಳೆ ಚಿಕ್ಕ ಮಗಳು. ದೊಡ್ಡ ಮಗಳು ಇವರು ನಮ್ಮ ಅಣ್ಣವ್ರ ಮಗ, ನಮ್ಮ ಅಣ್ಣ ದೊಡ್ಡ ಮಗ, SBIL ಮ್ಯಾನೇಜರ್ ಅವರು. ಯಾವ ಬ್ರಾಂಚು? ನಮ್ಮ ದೊಡ್ಡಣ್ಣ ದೊಡ್ಡ ಮಗ ಅವರು. ಇವರು ನಮ್ಮ ಅಕ್ಕಾರ ಮಗ. ಅವರು ನಮ್ಮ ಅಕ್ಕಾರ ಮಗ. ಅವರು ದೊಡ್ಡ ಫ್ಯಾಮಿಲಿ. ದೊಡ್ಡ ನಾವು ಮೊಮ್ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರ್ಬಿಟ್ಟು 62-70 68 ಜನ ಇದ್ದೀವಿ ನಾವು. ಮಕ್ಕಳು ಮೊಮ್ಮಕ್ಕಳು ಅಷ್ಟೇ ಜನ. ಅವ್ರ ಮಕ್ಕಳು ಬಿಟ್ಬಿಟ್ಟು 68 70 ಜನ ಇದ್ದೀವಿ ನಾವು. ನೀವು ಯಾರನ್ನೂ ಕರೆದಿಲ್ಲ ಅಂದ್ರೆ ಮನೆಯವ್ರು ಮಾಡ್ರೆ ಒಂದು ಮರಿ ಹೊಡಿಬೇಕು. ಒಂದು ಮರಿ ಸಾಲ, ಮನೆಯವ್ರು ಮಾಡ್ಕೊಂಡ್ರೆ 2 ಮರಿ ಬೇಕು ನಮಗೆ. ಮನೆಯವರೆಲ್ಲ ಬಂದ್ರಪ್ಪ ಸಂಡೆ ಊಟ ಮಾಡಂದ್ರೆ 2 ಮರಿ ಹೊಡಿಬೇಕು ಅವರು. ಒಬ್ಬ ವಾರಕ್ಕೊಬ್ಬೊಬ್ರು ಮನೆಗೆ ಆ ಥರ ಮಾಡ್ಕೊಂತೀವಿ. ಒಟ್ಟು ವಾರ ಮಿಸ್ ಇಲ್ಲ. ಮಿಸ್ ಇಲ್ಲ. ಭಾನುವಾರ ಒಬ್ರು ಮನೆಗೆ ಇರ್ತೈತೆ, ಎಲ್ಲ ಸೇರ್ಕಂತೀವಿ ಒಟ್ಟಿಗೆ. ಒಳ್ಳೇದಾಗ್ಲಿ ಅಣ್ಣ ನಿಮ್ಮ ಕುಟುಂಬಕ್ಕೆ. ತುಂಬ ಧನ್ಯವಾದಗಳು. ನಮಗೂ ಕಲಾ ಮಾಧ್ಯಮಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಪೇಜ್ಗಳನ್ನ ಸಾಕಷ್ಟು ನೋಡ್ತೀವಿ ನಾವು. ₹1,00,000 ಖರ್ಚು ಮಾಡಿ ನೋಡ್ಲಾರ್ದಂಥ ಪ್ಲೇಸ್ಗಳನ್ನ ನೀವು ತೋರಿಸ್ತೀರಾ. ಒಂದು ಮನೆ ಆಗಿರ್ಬೋದು, ಒಬ್ರು ಕುರುಬ್ರು ದೊಡ್ಡಿ ಆಗಿರ್ಬೋದು, ಇತ್ಲಾಗಿರ್ಬೋದು, 150 ಎಕರೆ ಮಡಿಕೊಂಡಿರೋ ಜಮೀನುಗಳು ನಾವು ನಿಂತ್ಕೊಂಡು ನೋಡೋಕ್ಕಾಗಲ್ಲ. ಅಲ್ಲಿ ಹಂಗೆ ತೋರಿಸ್ತೀರಾ ನೀವು. ಮಂಜುಳವ್ರ ಸಮ ಎಲ್ಲ ತೋರಿಸ್ತೀರಾ. ನಾವು ತುಂಬ ಋಣಿಯಾಗಿರ್ತೀವಿ ನಿಮಗೆ. ಇದೆಲ್ಲ ನಾವು ನೋಡೋಕ್ಕಾಗೋದಿಲ್ಲ ಖಂಡಿತವಾಗಲ್ಲ. ನಮ್ಮ ಸಂಜೋಣಿಗೆ ಇವತ್ತು ಒಳ್ಳೆ ಹೆಸರು ಮಾಡಿರೋದು ನಿಮ್ಮ ಇದರಿಂದ. ನಾವು ಅರ್ಧ ಗಿರಾಕಿ ಸಂಪಾದನೆ ಮಾಡಿರೋದು ಕಲಾ ಮಾಧ್ಯಮದಿಂದ. ನಿಮ್ಮ ಹೋಟ್ಲಿಂದ ಸ್ನೇಹಿತರೆ ನಾವು 3 ವರ್ಷದಿಂದ ಭೈರವ ಹೋಟ್ಲು ವಿಡಿಯೋ ಮಾಡಿದ್ವಿ. ಸಂಜೋಡಣೆ ಮಾಡಿಸಿದ್ರು. ಹೇಗಿದೆ? ಮೊದಲಾಗಿತ್ತು, ಈಗ ಹೇಗಿದೆ? ಚೆನ್ನಾಗಿ ನಡೀತಾ ಇದೆ. ದೂರದರೆಲ್ಲ ಫೋನ್ ಮಾಡ್ಕೊಂಡು ಬರ್ತಾವ್ರೆ ನಮ್ಮ ಹೋಟ್ಲಿಗೆ. ಕಲಾ ಮಾಧ್ಯಮ ನೋಡಿ ಬರ್ತಾವ್ರೆ ಫೋನ್ ಬರ್ತಾವೆ. ನಿಮ್ಗೆ ಒಳ್ಳೇದಾಗಿದ್ರೆ ನಮ್ಗೆ ಅದಕ್ಕಿಂತ ಸಂತೋಷ ಏನಿದೆ. ಅದಕ್ಕೆ ನನ್ನ ಕಣ್ಣು ಮುಂದೆ ನಡೆದ ಉದಾಹರಣೆ ಮೈಸೂರಿಂದ SP ಸಾಹೇಬ್ರು ನಮ್ಮ ಕಲಾ ಮಾಧ್ಯಮ ನೋಡಿ ಬಂದು ಅಲ್ಲಿ ಊಟ ಮಾಡ್ತಾರೆ. ದಾವಣಗೆರೆಯಿಂದ ಬಂದಿದ್ರು. ತುಮಕೂರು ರಿಂಗ್ ರೋಡ್ ಅಡ್ರೆಸ್ ಹೇಳೋಣ. ತುಮಕೂರು ರಿಂಗ್ ರೋಡು, ಗೆದ್ದಳ್ಳಿ ಸರ್ಕಲ್, ಹೋಟೆಲ್ ನೀವು ಭೈರವ. ಅಲ್ಲಿ ಹೋದ್ರೆ ನೀವು ಬೆಳಗ್ಗೆನೆ ಹೋಗಿ 7 ಗಂಟೆಗೆ. ನೀವು ಅದು ವೀಕೆಂಡಲ್ಲಿ ಮಿಸ್ ಮಾಡದೆ ಹೋಗಿ. ಸಖತ್ತಾಗಿರೋದು. ಕಾಲ್ ಸೂಪೆಲ್ಲ ಸಖತ್ತಾಗಿ ಮಾಡ್ತಾರೆ. ಭೈರವ ಹೋಟ್ಲು ಪ್ರಕಾಶ್ ಅಣ್ಣನ ಕೈ ರುಚಿ ನೀವು ನೋಡಲೇಬೇಕು. ಸೌದೆ ಒಲೆಯಲ್ಲಿ ಮಾಡ್ತಾರೆ ಅವ್ರು. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ, ನೀವು ನೋಡಿಲ್ಲ ಅಂತಂದರೆ ಭೈರವ ಹೋಟ್ಲು ತುಮಕೂರು ಅಂತ ಹಾಕಿ ಯೂಟ್ಯೂಬಲ್ಲಿ ಕಲಾ ಮಾಧ್ಯಮ ವಿಡಿಯೋ ಬರುತ್ತೆ, ನೀವು ನೋಡಿ. ಸಖತ್ತಾಗಿ ಸೌದೆ ಒಲೆಯಲ್ಲಿ ಮಾಡೋಂಥದ್ದು. ನೀವು ಇಡೀ ಸ್ನೇಹಿತರು ಫ್ಯಾಮಿಲಿ ಎಲ್ಲ ಹೋಗೋಂದ್ಸಲ ಊಟ ಮಾಡಿ. ಅಲ್ಲಿ ತುಮಕೂರು ದಾಟಿ ನೀವು ಮುಂದೆ ಎಲ್ಲರೂ ಹೋದ್ರೂ ಪರವಾಗಿ ಅಲ್ಲಿ ಹೋಗೋಂದ್ಸಲ ಊಟ ಮಾಡ್ಕೊಂಡು ಹೋಗಿ. ರಿಂಗ್ ರೋಡಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಅಣ್ಣ ಒಳ್ಳೇದಾಗಲಿ. ಮಾರಂತ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಅನ್ನ ಬಸಿಯೋಕ್ಕೆ ಎಂಥ ಒಳ್ಳೆ ತಂತ್ರ ಮಾಡ್ತಿದ್ದಾರೆ. ತೂತಿರೋ ಪಾತ್ರೆ, ಜಾಲರಿ ಪಾತ್ರೆ, ಅದರೊಳಗೆ ನೀರು ಜಾಸ್ತಿ ಹಾಕೊಂಡು ಬೇಯಿಸ್ಕೊಂಡು ತಂದು ಹಾಕ್ತಾಯಿದ್ದಾರೆ ಒಳಗಡೆ. ಅನ್ನನ ನೀಟಾಗಿ ಗಂಜಿ ಬಸ್ತೋಗುತ್ತೆ, ಅನ್ನ ಉಳ್ಕೊಬಿಡುತ್ತೆ. ಈಗ ನಿಮ್ಮ ಹೋಟ್ಲಲ್ಲಿ ನೀವು ಮಾಡೋ ವಿಧಾನಕ್ಕೂ ಇದಕ್ಕೇನಾದ್ರು ವ್ಯತ್ಯಾಸ ಇದೆಯಾ? 2 ಸೇಮ್ ಮಸಾಲೆ ಅಣ್ಣ. ಸೇಮ್ ಒಂದೇ ಮಸಾಲೆ ಹಾಕ್ಸೋದು.
ಸೊ ಏನೇನು ಹಾಕಿದಿರಿ 100 kg ಮಾಂಸಕ್ಕೆ ಏನೇನು ಹಾಕಿದಿರಿ? ಏನಿಲ್ಲ, ಧನ್ಯ ಪುಡಿ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಧನ್ಯ ಪುಡಿ, ಅಷ್ಟೇ, ಏನಿಲ್ಲ. ಅಷ್ಟೇ. ಇನ್ನೇನು ಕೇಳೋದಿದ್ದು? ಅಷ್ಟೇ, ನಾಟಿ ಸ್ಟೈಲ್ ಇದು. ಪಕ್ಕ ನಾಟಿ ಸ್ಟೈಲ್. ಪಕ್ಕ ನಾಟಿ ಸ್ಟೈಲ್. ಓಕೆ, ಇದು ವಾತ್ಮರಿ ಅಂದ್ರೆ ಗಂಡು ಮೇಕೆ. ಸೊ ಏನ್ ಡಿಫರೆನ್ಸ್ ಹೆಣ್ಣು ಮೇಕೆಗೂ ಗಂಡು ಮೇಕೆಗೂ? ಇದು ಚೆನ್ನಾಗಿ ಟೇಸ್ಟ್ ಬರುತ್ತಾನೆ, ಇದು ಟೇಸ್ಟ್ ಬರುತ್ತೆ. ಮಟನ್ ಜಾಸ್ತಿ ಬೇಕು, ಕರಗಲ್ಲ, ಇದು ಟೇಸ್ಟ್ ಇರುತ್ತೆ. ಒಂದು ತಟ್ಟೆಗೆ ಒಂದು ಎಲೆಗೆ ಎಷ್ಟು ಪೀಸ್ ಹಾಕ್ತೀರಿ? ಒಂದು ಎಲೆಗೆ ಒಂದು ಸೌಟ್ ಫುಲ್ ಬಿಗಿ ಹಾಕ್ತೀವಿ. ಒಂದು ಸೌಟ್ ಒಂದು 6-7 ಪೀಸ್ ಬರುತ್ತೆ. 6 ಪೀಸ್ ಬೀಳ್ತವೆ. ಜಾಸ್ತಿ ಎಷ್ಟು ಒಂದು 1000 ಮರಿ ಹೊಡ್ತಿರ್ಬೋದು ಇಲ್ಲಿ? ಆಗಿದೆ ಅಣ್ಣ, 1000 ಮರಿ ಆಗಿದೆ. 600 ಮನೆಗೆ 2 ಮರಿ ಇಟ್ಕೊಂಡು 1200-1300 ಮರಿ ಆಯ್ತು. ಹೌದಣ್ಣ, ದಾಟಿದೆ, 1000 ದಾಟಿದೆ. ಹೌದು, 1000 ದಾಟಿದೆ. ಓಕೆ, ನಮ್ದು 9 ಮರಿ. ನಮ್ದು 9 ಮರಿ ಹೊಡ್ಸಿರೋದು ನಾವು. ಅಬ್ಬಾ, ಇಲ್ಲ 5 ಮರಿ, ಇದು ಬೆರಗ್ಗೆ ಎರಡು ಮರಿ. ನೀವು 2 ಮನೇಲಿ ಕೆಲಸ ಮಾಡ್ತಾ ಇದ್ದೀರಾ? 3 ಮನೆ ಕೆಲಸ ಮಾಡ್ತಾರೆ. ಅದು ಜನ ಒಂದು ಬೇರೆ ಸ್ಟಾಪ್ ಅವರೇ, ಬೇರೆ ಅವರೇ. ನಿಮ್ಮ ಹೋಟ್ಲ್ ರಜೆ ಇವತ್ತು? ಹೋಟ್ಲ್ ಐತೆ, ಇದು ಬೇರೆ ಸ್ಟಾಪ್. ಇದು ಹೋಟ್ಲು ನಡೀತಾ ಇದೆ. ಈ ಸೆಪರೇಟ್ 3 ಮನೆಯಲ್ಲೂ ಇದ್ದೀರಾ? ಎಲ್ಲ ಕ್ಯಾಟ್ರಿಂಗ್ ಸ್ಟಾಪ್ ಇದು. ನಮ್ದೆಲ್ಲ ಕ್ಯಾಟ್ರಿಂಗ್ ಇದೆಲ್ಲ, ಆ ಸ್ಟಾಪ್ ಇದು. ಸೊ ಸ್ನೇಹಿತರೆ, ನಿಮ್ಮ ನಾನ್ ವೆಜ್ ಕ್ಯಾಟ್ರಿಂಗ್ ಇದೆಯಾ? ಕ್ಯಾಟ್ರಿಂಗ್ ಇದೆ. ನಿಮ್ಮ ನಂಬರ್ ಎಲ್ಲಿ ಜನಕ್ಕೆ? 9945941782. ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಒಂದು ಭೈರವ ಮಿಲಿಟರಿ ಹೋಟೆಲ್ ಚೆನ್ನಾಗಿ ಊಟ ಮಾಡ್ಬೋದು. ಇಲ್ಲ ಅಂತಂದ್ರೆ ನಿಮ್ದು ಯಾವ್ದಾರು ಫಂಕ್ಷನ್ ಇದ್ರೆ ತುಮಕೂರು ಜಿಲ್ಲೆಯಲ್ಲಿ ಅವ್ರನ್ನ ಕೇಟರಿಂಗು ಕರ್ಸ್ಬೋದು. ತುಮಕೂರು, ಬೆಂಗಳೂರು ಮಾಡ್ತೀವಿ. ಅಲ್ಲಿ ನೋಡಿ, ಸುತ್ತಮುತ್ತ ಎಲ್ಲ ಮಾಡ್ತಾ ಇದ್ದೀವಿ. ನೋಡಿ, ಬೆಂಗಳೂರು, ತುಮಕೂರು, ಮೈಸೂರು, ಕೋಲಾರ, ಎಲ್ಲಿ ಬೇಕಾದ್ರೆ ಕರೀರಿ, ಅಣ್ಣ ಬರ್ತಾರೆ. ಸೌತ್ ಕರ್ನಾಟಕ.